ಎಕ್ಸಾಮ್ ಇದೆ 5 ಮತ್ತು 10 ಅಂಕದ ಪ್ರಶ್ನೆಯನ್ನು ಒಂದ್ಸಲ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ, ಶಿವಾಜಿ ದಿಗ್ವಿಜಯ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ, ಅದಾದ ನಂತರ ರಾಷ್ಟ್ರೀಯ ಉದಯಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. 10 ಮಾರ್ಕ್ಸಿನ ಪ್ರಶ್ನೆಗೆ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯುತ್ತಾರೆ, ಏಕೆ ವಿವರಿಸಿ. ವೈ ಇಸ್ ದ ಗುಪ್ತಾ ಪೀರಿಯಡ್ ಕಾಲ್ಡ್ ದ ಗೋಲ್ಡನ್ ಏಜ್ ಇನ್ ಇಂಡಿಯನ್ ಹಿಸ್ಟ್ರಿ ಎಕ್ಸ್ಪ್ಲೇನ್. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ. ಇಲ್ಲ, ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಮೈಸೂರಿನ ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರೀತಾರೆ, ವಿಶ್ಲೇಷಿಸಿ. ಇದು ಅಕ್ಬರ್ನ ಜೀವನ ಮತ್ತು ಸಾಧನೆ. ಇಲ್ಲಿ ಗಾಂಧಾರ್ ಕಲಾಶೈಲಿ ಲಕ್ಷಣ, ತಾಳಿಕೋಟಿ ಕದನದ ಫಲಿತಾಂಶ, ಅದಾದ ನಂತರ ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ, ಡಿಸ್ಕಸ್ ದ ಟಿಪ್ಪು ಸುಲ್ತಾನ್ಸ್ ಸ್ಟ್ರಗಲ್ ವಿತ್ ದ ಬ್ರಿಟಿಷ್. ಅದಾದ ನಂತರ ಭಾರತೀಯ ಶಿಕ್ಷಣದ ಮೇಲೆ ಬ್ರಿಟಿಷ್ ಆಳ್ವಿಕೆ ಪ್ರಭಾವ ಹೇಗೆ ಬೀರಿದೆ ಅಂತ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹೊಯ್ಸಳರ ವಾಸ್ತುಶಿಲ್ಪ ಚರ್ಚೆ ಮಾಡಿದ್ದೀನಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಸೋರಿಕೆ ಸಿದ್ಧಾಂತದ ಬಗ್ಗೆ ಬರೆಯಿರಿ. ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅದು. ಇಲ್ಲಿ ಇನ್ನೊಂದು ನಾನು ಹೇಳೋದಾದರೆ ನಿಮ್ಗೆ ಏನಂತಂದರೆ, ಇಲ್ಲಿ ನೋಡಿ, ಆರ್ಯರ ರಾಜಕೀಯ ಇದೊಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. 2ನೇ ಪುಲಕೇಶಿಯ ಸಾಧನೆ, ಅಕ್ಬರ್ನ ಜೀವನ ಮತ್ತು ಸಾಧನೆ, ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇದಾಯ್ತಾ, ಅಶೋಕನ ಜೀವನ ಮತ್ತು ಸಾಧನೆ. ಅದಾದ ನಂತರ ಇನ್ನೊಂದು ಪ್ರಶ್ನೆ, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು ಈ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ. ಮೊಹಮ್ಮದ್ ಬಿನ್ ತುಘಲಕರ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ಬರೆಯಿರಿ. ನೆಕ್ಸ್ಟ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಫಲಿತಾಂಶಗಳನ್ನು ಬರೆಯಿರಿ. ಕಾರಣ, ಫಲಿತಾಂಶ. ಇಷ್ಟು ನಾನು ತುಂಬ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಎಲ್ಲ ಕ್ವಶನ್ಸ್ಗೆ ನೋಡಿ, ಒಂದು ಕೆಲಸ ಮಾಡಿ, ತಲೆ ಕೆಡಿಸ್ಕೊಬೇಡಿ, ಡೈರೆಕ್ಟ್ ಟೆಲಿಗ್ರಾಮ್ ಚಾನಲಿಗೆ ಹೋಗಿ ಇದರ ಎಲ್ಲ PDF ಆನ್ಸರ್ ಅಲ್ಲಿದೆ. ಅದಾದ ನಂತರ ನಾನು ಇಂಪಾರ್ಟೆಂಟ್ ಕ್ಲಾಸಸ್ ಮಾಡಿದ್ದೀನಿ ಎಲ್ಲ ಇದ್ರ ಮೇಲೆ. ಆ ಎಲ್ಲ ಕ್ಲಾಸಸ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಕ್ಲಾಸನ್ನು ನೋಡ್ಕೊಂಬಿಡಿ, ತುಂಬ ಹೆಲ್ಪ್ ಆಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾರೆ. ಧನ್ಯವಾದ ಸ್ನೇಹಿತರೆ.